ಕನ್ನಡ ಸಾಹಿತ್ಯದ ಪ್ರಾಚೀನತೆ ಒಂದು ಪಕ್ಷಿನೋಟ. ಕನ್ನಡ ಸಾಹಿತ್ಯವು ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಎಂಬ 4 ಪ್ರಮುಖ ಘಟ್ಟಗಳಲ್ಲಿ ಹರಿಯುವ ಸಾಹಿತ್ಯ ವಾಹಿನಿಯಾಗಿದೆ. ಕನ್ನಡ ಸಾಹಿತ್ಯದ ಉಗಮ ಮತ್ತು ಬೆಳವಣಿಗೆಯು ಒಂದು ಅದ್ಭುತ ಪಯಣ. ಸುಮಾರು 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಸಾಹಿತ್ಯವು ಕಾಲಕ್ಕೆ ತಕ್ಕಂತೆ ತನ್ನ ರೂಪವನ್ನು ಬದಲಿಸಿಕೊಳ್ಳುತ್ತಾ ಸಮೃದ್ಧವಾಗಿ ಬೆಳೆದಿದೆ. ಹೀಗೆ ಸಮೃದ್ಧವಾಗಿ ಬೆಳೆದ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳನ್ನು ಮತ್ತು ಅದರ ವಿಕಾಸವನ್ನು ಈ ಕೆಳಗಿನಂತೆ ತಿಳಿಯೋಣ. ಕನ್ನಡ ಸಾಹಿತ್ಯದ ಕಾಲಗಣನೆ ಮತ್ತು ವಿಕಾಸ. ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ಪ್ರಮುಖವಾಗಿ ಭಾಷೆಯ ಸ್ವರೂಪ ಮತ್ತು ಸಾಹಿತ್ಯದ ಶೈಲಿಯ ಆಧಾರದ ಮೇಲೆ 4 ಭಾಗಗಳಾಗಿ ವಿಂಗಡಿಸಬಹುದು. 1. ಪೂರ್ವದ ಹಳಗನ್ನಡ ಕಾಲಘಟ್ಟ. ಪ್ರಾರಂಭದಿಂದ ಕ್ರಿಸ್ತಶಕ 850 ಅಂದರೆ 9ನೇ ಶತಮಾನದವರೆಗೆ. ಪ್ರಮುಖ ಕೃತಿ ಶ್ರೀವಿಜಯನ ಕವಿರಾಜಮಾರ್ಗ, ಲಭ್ಯವಿರುವ ಮೊದಲ ಲಕ್ಷಣ ಗ್ರಂಥ. ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ, ಲಭ್ಯವಿರುವ ಕನ್ನಡದ ಮೊಟ್ಟಮೊದಲ ಗದ್ಯಕಥಾ ಸಂಕಲನ. 2. ಹಳಗನ್ನಡ ಕಾಲಘಟ್ಟ. ಪೂರ್ವದ ಹಳಗನ್ನಡದಿಂದ 12ನೇ ಶತಮಾನದವರೆಗೆ. ಇದು ಕನ್ನಡದ ಅಡಿಪಾಯದ ಕಾಲ. ಸಂಸ್ಕೃತದ ಪ್ರಭಾವ ಹೆಚ್ಚಿದ್ದರೂ ಕನ್ನಡದ ಸೊಗಡು ಎದ್ದು ಕಾಣುವ ಕಾಲ. ರತ್ನತ್ರಯರು ಪಂಪ, ಪೊನ್ನ ಮತ್ತು ರನ್ನ ಈ ಕಾಲದ ಶ್ರೇಷ್ಠ ಕವಿಗಳು. ಶೈಲಿ ಚಂಪೂ ಶೈಲಿ, ಗದ್ಯ ಮತ್ತು ಪದ್ಯಗಳ ಮಿಶ್ರಣ. 3. ನಡುಗನ್ನಡ ಕಾಲಘಟ್ಟ. 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ. ಸಾಹಿತ್ಯವು ರಾಜಮಹಾರಾಜರ ಆಸ್ಥಾನದಿಂದ ಹೊರಬಂದು ಸಾಮಾನ್ಯ ಜನರ ಜನಪದಕ್ಕೆ ಹತ್ತಿರವಾದ ಕಾಲವಿದು. ವಚನ ಸಾಹಿತ್ಯ. ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಮುಂತಾದವರು ಸರಳ ಕನ್ನಡದಲ್ಲಿ ವಚನ ರಚನೆಯೊಂದಿಗೆ ಸಾಮಾಜಿಕ ಕ್ರಾಂತಿ ಮಾಡಿದರು. ದಾಸ ಸಾಹಿತ್ಯ. ಪುರಂದರದಾಸರು ಮತ್ತು ಕನಕದಾಸರು ಭಕ್ತಿ ಮಾರ್ಗದ ಮೂಲಕ ಸಾಹಿತ್ಯವನ್ನು ಜನಪ್ರಿಯಗೊಳಿಸಿದರು. ಶೈಲಿ ಷಟ್ಪದಿ, ರಾಘವಾಂಕ, ಕುಮಾರವ್ಯಾಸ ಮತ್ತು ಸಾಂಗತ್ಯ. ಕನಕದಾಸರು, ರತ್ನಾಕರವರ್ಣಿ. 4. ಹೊಸಗನ್ನಡ ಕಾಲಘಟ್ಟ. 15ನೇ ಶತಮಾನದಿಂದ ಇಂದಿನವರೆಗೆ. ಇದು ಕನ್ನಡ ಸಾಹಿತ್ಯದ ಸಮೃದ್ಧ ಕಾಲಘಟ್ಟ. ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವ ಮತ್ತು ಆಧುನಿಕ ಚಿಂತನೆಗಳಿಂದ ಕನ್ನಡ ಸಾಹಿತ್ಯ ಹೊಸ ರೂಪ ಪಡೆದ ಪ್ರಮುಖ ಕಾಲಘಟ್ಟವಿದು. ಪ್ರಮುಖ ಘಟ್ಟಗಳು: ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ. ಹೆಮ್ಮೆ: ಕನ್ನಡಕ್ಕೆ ಇದುವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ. ಇದು ಕನ್ನಡ ಸಾಹಿತ್ಯದ ಶ್ರೇಷ್ಠತೆಗೆ ಸಾಕ್ಷಿ. ಕನ್ನಡ ಸಾಹಿತ್ಯದ ಕಾಲಘಟ್ಟಗಳ ಒಂದು ನೋಟ. 1. ಪೂರ್ವದ ಹಳಗನ್ನಡ ಕಾಲಘಟ್ಟ. ಶಿವಕೋಟ್ಯಾಚಾರ್ಯ ಹಾಗೂ ಕವಿರಾಜಮಾರ್ಗಕಾರ ಶ್ರೀವಿಜಯ ಈ ಕಾಲಘಟ್ಟದ ಪ್ರಮುಖ ಕವಿಗಳು. ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಕನ್ನಡದ ಪ್ರಪ್ರಥಮ ಗದ್ಯಕಥಾ ಸಂಕಲನ. ಕವಿರಾಜಮಾರ್ಗ ಕನ್ನಡದ ಪ್ರಪ್ರಥಮ ಅಲಂಕಾರಶಾಸ್ತ್ರ ಗ್ರಂಥ. ಪ್ರಾಸಂಗಿಕವಾಗಿ ಇದರಲ್ಲಿ ವ್ಯಾಕರಣದ ಅಂಶವೂ ಪ್ರತಿಪಾದಿತವಾಗಿದೆ. 2. ಹಳಗನ್ನಡ ಕಾಲಘಟ್ಟ. ಪಂಪ, ರನ್ನ, ಪೊನ್ನ ಈ ಕಾಲಘಟ್ಟದ ಪ್ರಮುಖ ಕವಿಗಳು. ಚಂಪೂ ಕಾವ್ಯ ಈ ಕಾಲಘಟ್ಟದ ಪ್ರಮುಖ ಸಾಹಿತ್ಯ ಪ್ರಕಾರ. 3. ನಡುಗನ್ನಡ ಕಾಲಘಟ್ಟ. ಬಸವಣ್ಣ, ಕುಮಾರವ್ಯಾಸ, ಕನಕದಾಸ ಈ ಕಾಲಘಟ್ಟದ ಪ್ರಮುಖ ವಚನಕಾರರು ಹಾಗೂ ಕವಿಗಳು. ವಚನ, ಷಟ್ಪದಿ, ಕೀರ್ತನೆ ಇವು ಈ ಕಾಲಘಟ್ಟದ ಪ್ರಮುಖ ಸಾಹಿತ್ಯ ಪ್ರಕಾರಗಳು. 4. ಹೊಸಗನ್ನಡ ಕಾಲಘಟ್ಟ. ಕುವೆಂಪು, ಬೇಂದ್ರೆ, ಕಾರಂತ ಮುಂತಾದವರು ಈ ಕಾಲಘಟ್ಟದ ಪ್ರಮುಖ ಕವಿಗಳು, ಕಾದಂಬರಿಕಾರರು, ಕಥೆಗಾರರು ಮತ್ತು ವಿಮರ್ಶಕರು. ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಪ್ರವಾಸಕಥನ, ಸಂಶೋಧನೆ ಮುಂತಾದವು ಈ ಕಾಲಘಟ್ಟದ ಪ್ರಮುಖ ಸಾಹಿತ್ಯ ಪ್ರಕಾರಗಳು. ಗಮನಾರ್ಹಾಂಶ: ಕನ್ನಡದ ಮೊದಲ ಶಾಸನವಾದ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450 ಕನ್ನಡ ಭಾಷೆಯ ಪ್ರಾಚೀನತೆಗೆ ಭದ್ರವಾದ ಪುರಾವೆಯಾಗಿದೆ. ಕನ್ನಡ ಸಾಹಿತ್ಯವು ಕೇವಲ ಅಕ್ಷರಗಳಲ್ಲ, ಅದು ಕನ್ನಡಿಗರ ಸಂಸ್ಕೃತಿ ಮತ್ತು ಬದುಕಿನ ಪ್ರತಿಬಿಂಬ.